ನಮಸ್ಕಾರ ಸ್ನೇಹಿತರೆ, ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ. ಆತ್ಮೀಯ ಮುಖ್ಯೋಪಾಧ್ಯಾಯರೇ, ನಮ್ಮ ಶಾಲೆಗೆ 2005 ಮತ್ತು 6ನೇ ಸಾಲಿನಿಂದ 2024 ಮತ್ತು 25ನೇ ಸಾಲಿನವರೆಗೆ ವಿವಿಧ ಯೋಜನೆಗಳಡಿಯಲ್ಲಿ ನಮ್ಮ ಶಾಲೆಗೆ ಒದಗಿಸಲಾದ ಮೂಲ ಸೌಕರ್ಯಗಳ ಮಾಹಿತಿಯನ್ನು SATS ತಂತ್ರಾಂಶದಲ್ಲಿ ಇಂದೀಕರಿಸಬೇಕಾಗಿರುತ್ತದೆ. ಆದ್ದರಿಂದ ಇಂದೀಕರಿಸಲು ನಾವು SATSಗೆ ಮೊದಲು ಲಾಗಿನ್ ಆಗಬೇಕು. ಲಾಗಿನ್ ಆದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ರೀಸೆಂಟ್ಲಿ ಆ್ಯಡೆಡ್ ಮೆನ್ಯೂನಲ್ಲಿ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಲಾಗಿದೆ. ಅಥವಾ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡುವುದರ ಮೂಲಕ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡುವ ಪೇಜ್ ಓಪನ್ ಆಗುತ್ತದೆ. 3 ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಎಂಟರ್ ಮಾಡಬೇಕು. ಮೊದಲನೇದಾಗಿ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್, ಎರಡನೇದು ಟಾಯ್ಲೆಟ್ ಕನ್ಸ್ಟ್ರಕ್ಟೆಡ್, ಮೂರನೇದು ಫರ್ನಿಚರ್ ಪ್ರೊವೈಡೆಡ್. ಮೊದಲು ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಮತ್ತೆ 3 ಮಾಹಿತಿಗಳನ್ನು ಅಪ್ಡೇಟ್ ಮಾಡಬೇಕು. ನ್ಯೂ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್, ಮೈನರ್ ರಿಪೇರಿ ಕ್ಲಾಸ್ ರೂಮ್ಸ್, ಮೇಜರ್ ರಿಪೇರಿ ಕ್ಲಾಸ್ ರೂಮ್ಸ್. ಮೊದಲನೇದಾಗಿ ನ್ಯೂ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ 2005 6ನೇ ಸಾಲಿನಿಂದ 2024 25ನೇ ಸಾಲಿನಲ್ಲಿ ಯಾವ ಶೈಕ್ಷಣಿಕ ವರ್ಷಕ್ಕೆ ನಿಮಗೆ ಕ್ಲಾಸ್ ರೂಮ್ ಸ್ಯಾಂಕ್ಷನ್ ಆಗಿವೆ, ಆ ಕ್ಲಾಸ್ ರೂಮ್ಗಳನ್ನು ಕಟ್ಟಲಾಗಿದೆ, ಆ ಮಾಹಿತಿಯನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಮೊದಲು ಇಯರ್ ಮೇಲೆ ಕ್ಲಿಕ್ ಮಾಡಿ ಸಂಬಂಧಪಟ್ಟಂತಹ ವರ್ಷವನ್ನು ಆಯ್ಕೆ ಮಾಡಬೇಕು. ನಂತರ ಸ್ಕೀಮ್ ಮೇಲೆ ಸೆಲೆಕ್ಟ್ ಮಾಡಿ ಯಾವ ಯೋಜನೆಯಲ್ಲಿ ಕೊಠಡಿಗಳ ನಿರ್ಮಾಣ ಕಾರ್ಯವಾಗಿದೆ ಅನ್ನುವುದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸ್ಟೇಟ್ ಸೆಕ್ಟರ್, RIDF, SSK, RMSA, ZP, TP, MLA ಗ್ರ್ಯಾಂಟ್, ವಿವೇಕ ಯೋಜನೆ, CSR ಫಂಡ್, NDRF ಫಂಡ್, SDRF, KKRDB, CEPMIZ, ನರೇಗಾ, CM ಸ್ಪೆಷಲ್ ಗ್ರಾಂಟ್. ಈ ಯೋಜನೆಗಳು ಹೊರತುಪಡಿಸಿ ಯಾವುದಾದರೂ ಬೇರೆ ಯೋಜನೆಗಳಿಂದ ಕೊಠಡಿ ನಿರ್ಮಾಣವಾಗಿದ್ದರೆ ಅದರ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸಂಬಂಧಪಟ್ಟಂತಹ ಯೋಜನೆಯನ್ನು ಆಯ್ಕೆ ಮಾಡಿ ನಂತರ ನಂಬರ್ ಆಫ್ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್, ಎಷ್ಟು ಕ್ಲಾಸ್ ರೂಮ್ಗಳನ್ನು ಕಟ್ಟಲಾಗಿದೆ ಎನ್ನುವುದನ್ನು ಇಲ್ಲಿ ಟೈಪ್ ಮಾಡಿರಿ. ಹಾಗೂ ಯೂನಿಟ್ ಕಾಸ್ಟ್ ಪ್ರತಿ ಕ್ಲಾಸ್ ರೂಮ್ಗೆ ಟೈಪ್ ಮಾಡಬೇಕು. ಹಾಗೂ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಅದರ ಮೇಲೆ ಕ್ಲಿಕ್ ಮಾಡಿ ಫೈನಾನ್ಸ್ ಅಲೋಕೇಟೆಡನ್ನು ಎಂಟರ್ ಮಾಡಿ ನಂತರ ಟೋಟಲ್ ಫೈನಾನ್ಸ್ ರಿಸೀವ್ಡ್, ನಂತರ ಟೋಟಲ್ ಫೈನಾನ್ಸ್ ಸ್ಪೆಂಟ್ ಅಂದರೆ ಎಷ್ಟು ಅನುದಾನವನ್ನು ಖರ್ಚು ಮಾಡಲಾಗಿದೆ ಅದನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿಯಾಗಿ ನಾವು ವರ್ಷವಾರು ಮಾಹಿತಿಯನ್ನು ಎಂಟರ್ ಮಾಡಬೇಕು. ಯಾವುದೇ ರೀತಿ ಮತ್ತೊಂದು ವರ್ಷದಲ್ಲಿ ನಮಗೆ ಮತ್ತೆ ಕ್ಲಾಸ್ ರೂಮ್ಗಳು ಸ್ಯಾಂಕ್ಷನ್ ಆಗಿದ್ದರೆ ಇಲ್ಲಿ ಆ್ಯಡ್ ಅಥವಾ ಡೆಲೀಟ್ ಬಟನ್ ಕೆಳಗಡೆ ಪ್ಲಸ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಮತ್ತೆ ಮಾಹಿತಿಯನ್ನು ಎಂಟರ್ ಮಾಡಬೇಕು. ಎಲ್ಲ ಮಾಹಿತಿಯನ್ನು ಎಂಟರ್ ಮಾಡಿದ ಮೇಲೆ ಮೇಲೆ ತುಂಬಿದ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಎಂದು ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ಇಲ್ಲಿ ಎಡಿಟ್ ಆಪ್ಷನ್ ಎನೇಬಲ್ ಆಗುತ್ತದೆ. ನಾವು ತುಂಬಿದ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಎಡಿಟ್ ಮಾಡಬಹುದು. ನಂತರ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿರಿ. ಏಕೆಂದರೆ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಎಡಿಟ್ ಮಾಡಲು ಬರುವುದಿಲ್ಲ ಅಥವಾ ಚೇಂಜಸ್ ಮಾಡಲು ಬರುವುದಿಲ್ಲ. ಆದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಇಲ್ಲಿ ನೋಡ್ಬೋದು ಎಡಿಟ್ ಮತ್ತು ಸಬ್ಮಿಟ್ ಹಾಗೂ ಫೈನಲ್ ಸಬ್ಮಿಟ್ ಆಪ್ಷನ್ಗಳು ಡಿಸೇಬಲ್ ಆಗಿವೆ. ಆದ್ದರಿಂದ ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮೊದಲು ಮೇಲೆ ಭರ್ತಿ ಮಾಡಿದ ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಫೈನಲ್ ಸಬ್ಮಿಟ್ ಮಾಡಿರಿ. ಅದೇ ರೀತಿಯಾಗಿ ಮೈನರ್ ರಿಪೇರಿ ಕ್ಲಾಸ್ ರೂಮ್ಸ್ಗಳನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. ನಮ್ಮ ಶಾಲೆಗೆ ಸಣ್ಣ ಪುಟ್ಟ ದುರಸ್ತಿಗಳನ್ನು ಯಾವುದಾದ್ರೂ ಯೋಜನೆಯಲ್ಲಿ ಮಾಡಿಸಿದ್ದರೆ ಆ ಮಾಹಿತಿಯನ್ನು ಎಂಟರ್ ಮಾಡಬೇಕು. ಸೆಲೆಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಯಾವ ಯೋಜನೆಯಲ್ಲಿ ರಿಪೇರಿ ಮಾಡಿಸಲಾಗಿದೆ ಆ ಯೋಜನೆಯನ್ನು ಸೆಲೆಕ್ಟ್ ಮಾಡಿ, ನಂಬರ್ ಆಫ್ ಕ್ಲಾಸ್ ರೂಮನ್ನು ಸೆಲೆಕ್ಟ್ ಮಾಡಿ ಹಾಗೂ ಯೂನಿಟ್ ಕಾಸ್ಟನ್ನು ಸೆಲೆಕ್ಟ್ ಮಾಡಿ, ನಂತರ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಸೆಲೆಕ್ಟ್ ಮಾಡಿ, ನಂತರ ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಂಟರ್ ಮಾಡಿ, ನಂತರ ಟೋಟಲ್ ಫೈನಾನ್ಸ್ ಸ್ಪೆಂಟ್ ಎಂಟರ್ ಮಾಡಿರಿ. ಮತ್ತು ಯಾವುದಾದ್ರೂ ಯೋಜನೆಯಲ್ಲಿ ಸಣ್ಣ ಪುಟ್ಟ ದುರಸ್ತಿ ಕಾರ್ಯ ಆಗಿದ್ದರೆ ಅದನ್ನು ನಾವು ಎಂಟರ್ ಮಾಡಲು
ಆ್ಯಡ್ ಅಥವಾ ಡೆಲಿಟ್ ಬಟನ್ ಕೆಳಗಡೆ ಪ್ಲಸ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಬಹುದು. ಹೀಗೆ ಮೇಲೆ ತುಂಬಿದ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಎಂದು ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ಇಲ್ಲಿ ಎಡಿಟ್ ಆಪ್ಷನ್ ಎನೇಬಲ್ ಆಗುತ್ತದೆ. ನಾವು ತುಂಬಿದ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಎಡಿಟ್ ಮಾಡಬಹುದು. ನಂತರ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿರಿ. ಏಕೆಂದರೆ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಎಡಿಟ್ ಮಾಡಲು ಬರುವುದಿಲ್ಲ ಅಥವಾ ಚೇಂಜಸ್ ಮಾಡಲು ಬರುವುದಿಲ್ಲ. ಆದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಇಲ್ಲಿ ನೋಡ್ಬೋದು ಎಡಿಟ್ ಮತ್ತು ಸಬ್ಮಿಟ್ ಹಾಗೂ ಫೈನಲ್ ಸಬ್ಮಿಟ್ ಆಪ್ಷನ್ಗಳು ಡಿಸೇಬಲ್ ಆಗಿವೆ. ಆದ್ದರಿಂದ ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮೊದಲು ಮೇಲೆ ಭರ್ತಿ ಮಾಡಿದ ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಫೈನಲ್ ಸಬ್ಮಿಟ್ ಮಾಡಿರಿ. ಮೇಜರ್ ರಿಪೇರಿ ಕ್ಲಾಸ್ ರೂಮ್ಸ್ ಇಯರ್ ಸೆಲೆಕ್ಟ್ ಮಾಡಿರಿ. ಸ್ಕೀಮ್ ನೇಮ್ ಸೆಲೆಕ್ಟ್ ಮಾಡಿರಿ. ನಂಬರ್ ಆಫ್ ಕ್ಲಾಸ್ ರೂಮ್ ರಿಪೇರ್ಡ್ ಸೆಲೆಕ್ಟ್ ಮಾಡಿರಿ. ನಂಬರ್ ಆಫ್ ಕಾಸ್ಟ್ ಸೆಲೆಕ್ಟ್ ಮಾಡಿರಿ. ಟೋಟಲ್ ಫೈನಾನ್ಸ್ ಎಂಟರ್ ಮಾಡಿರಿ. ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಂಟರ್ ಮಾಡಿರಿ ಹಾಗೂ ಟೋಟಲ್ ಫೈನಾನ್ಸ್ ಸ್ಪೆಂಟ್ ಎಂಟರ್ ಮಾಡಿರಿ. ಬೇರೆ ವರ್ಷ ಮೇಜರ್ ರಿಪೇರಿಗಳಾಗಿದ್ದರೆ ಆ್ಯಡ್ ಅಥವಾ ಡೆಲಿಟ್ ಕೆಳಗಡೆ ಪ್ಲಸ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಎಂಟರ್ ಮಾಡಿ ಮೇಲೆ ತುಂಬಿದ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಎಂದು ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ಇಲ್ಲಿ ಎಡಿಟ್ ಆಪ್ಷನ್ ಎನೇಬಲ್ ಆಗುತ್ತದೆ. ನಾವು ತುಂಬಿದ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಎಡಿಟ್ ಮಾಡಬಹುದು. ನಂತರ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿರಿ. ಏಕೆಂದರೆ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಎಡಿಟ್ ಮಾಡಲು ಬರುವುದಿಲ್ಲ ಅಥವಾ ಚೇಂಜಸ್ ಮಾಡಲು ಬರುವುದಿಲ್ಲ. ಆದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಇಲ್ಲಿ ನೋಡ್ಬೋದು ಎಡಿಟ್ ಮತ್ತು ಸಬ್ಮಿಟ್ ಹಾಗೂ ಫೈನಲ್ ಸಬ್ಮಿಟ್ ಆಪ್ಷನ್ಗಳು ಡಿಸೇಬಲ್ ಆಗಿವೆ. ಆದ್ದರಿಂದ ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮೊದಲು ಮೇಲೆ ಭರ್ತಿ ಮಾಡಿದ ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಫೈನಲ್ ಸಬ್ಮಿಟ್ ಮಾಡಿರಿ. ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಅದರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಶಾಲೆಗೆ ಶೌಚಾಲಯಗಳ ನಿರ್ಮಾಣ ಕಾರ್ಯವಾಗಿದ್ದರೆ ಯಾವ ವರ್ಷ ಶೌಚಾಲಯ ನಿರ್ಮಾಣವಾಗಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿರಿ. ಯಾವ ಸ್ಕೀಮ್ ಅಡಿಯಲ್ಲಿ ಸೆಲೆಕ್ಟ್ ಆಗಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿರಿ. ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಬಾಯ್ಸ್ ಎಂಟರ್ ಮಾಡಿರಿ. ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಗರ್ಲ್ಸ್ ಎಂಟರ್ ಮಾಡಿರಿ. ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ CWSN ಎಂಟರ್ ಮಾಡಿರಿ. ಯೂನಿಟ್ ಕಾಸ್ಟ್ ಎಂಟರ್ ಮಾಡಿರಿ. ಅದೇ ರೀತಿ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಎಂಟರ್ ಮಾಡಬೇಕು. ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಂಟರ್ ಮಾಡಬೇಕು. ಟೋಟಲ್ ಫೈನಾನ್ಸ್ ಸ್ಪೆಂಟ್ ಎಂಟರ್ ಮಾಡಬೇಕು. ಮತ್ತು ಬೇರೆ ವರ್ಷ ಶೌಚಾಲಯಗಳು ಸ್ಯಾಂಕ್ಷನ್ ಆಗಿದ್ದರೆ ಅವುಗಳನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಎಂದು ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ಇಲ್ಲಿ ಎಡಿಟ್ ಆಪ್ಷನ್ ಎನೇಬಲ್ ಆಗುತ್ತದೆ. ನಾವು ತುಂಬಿದ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಎಡಿಟ್ ಮಾಡಬಹುದು. ನಂತರ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿರಿ. ಏಕೆಂದರೆ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಎಡಿಟ್ ಮಾಡಲು ಬರುವುದಿಲ್ಲ ಅಥವಾ ಚೇಂಜಸ್ ಮಾಡಲು ಬರುವುದಿಲ್ಲ. ಆದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಇಲ್ಲಿ ನೋಡ್ಬೋದು ಎಡಿಟ್ ಮತ್ತು ಸಬ್ಮಿಟ್ ಹಾಗೂ ಫೈನಲ್ ಸಬ್ಮಿಟ್ ಆಪ್ಷನ್ಗಳು
ಡಿಸೇಬಲ್ ಆಗಿವೆ. ಆದ್ದರಿಂದ ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮೊದಲು ಮೇಲೆ ಭರ್ತಿ ಮಾಡಿದ ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಫೈನಲ್ ಸಬ್ಮಿಟ್ ಮಾಡಿರಿ. ಫರ್ನಿಚರ್ಸ್ ಪ್ರೊವೈಡೆಡ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಯಾವ ವರ್ಷ ಫರ್ನಿಚರ್ ನಮ್ಮ ಶಾಲೆಗೆ ಬಂದಿವೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಎನಿ ಗ್ರ್ಯಾಂಟ್ ಗಿವನ್ ಫಾರ್ ಫರ್ನಿಚರ್ ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಶಾಲೆಗೆ ಫರ್ನಿಚರ್ ಖರೀದಿ ಮಾಡಲು ಅನುದಾನ ಬಿಡುಗಡೆ ಆಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಅನುದಾನ ಬಿಡುಗಡೆ ಆಗದೇ ಇದ್ದರೆ ನೋ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೀಮ್ ನೇಮನ್ನು ಸೆಲೆಕ್ಟ್ ಮಾಡಬೇಕು ಹಾಗೂ ಟೋಟಲ್ ಅಲೋಕೇಟೆಡ್, ಟೋಟಲ್ ರಿಸೀವ್ಡ್, ಟೋಟಲ್ ಸ್ಪೆಂಟ್ ಇವುಗಳನ್ನು ಎಂಟರ್ ಮಾಡಬೇಕು. ನಾವು ಒಂದಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದರೆ ಮುಂದಿನ ಯಾವ ಮಾಹಿತಿಯನ್ನು ತುಂಬ ಅವಶ್ಯಕತೆ ಇರುವುದಿಲ್ಲ. ಹೌ ಮೆನಿ ಚಿಲ್ಡ್ರನ್ ಫರ್ನಿಚರ್ ಪರ್ಚೇಸ್ಡ್ ಅದರ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಮಕ್ಕಳಿಗೆ ಫರ್ನಿಚರ್ ಇವೆ ಅದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ಬೇರೆ ವರ್ಷ ಏನಾದರೂ ಸ್ಯಾಂಕ್ಷನ್ ಆಗಿದ್ದರೆ ಆ್ಯಡೆಡ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಹಿತಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಎಂದು ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ಇಲ್ಲಿ ಎಡಿಟ್ ಆಪ್ಷನ್ ಎನೇಬಲ್ ಆಗುತ್ತದೆ. ನಾವು ತುಂಬಿದ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಎಡಿಟ್ ಮಾಡಬಹುದು. ನಂತರ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿರಿ. ಏಕೆಂದರೆ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಎಡಿಟ್ ಮಾಡಲು ಬರುವುದಿಲ್ಲ ಅಥವಾ ಚೇಂಜಸ್ ಮಾಡಲು ಬರುವುದಿಲ್ಲ. ಆದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಇಲ್ಲಿ ನೋಡ್ಬೋದು ಎಡಿಟ್ ಮತ್ತು ಸಬ್ಮಿಟ್ ಹಾಗೂ ಫೈನಲ್ ಸಬ್ಮಿಟ್ ಆಪ್ಷನ್ಗಳು ಡಿಸೇಬಲ್ ಆಗಿವೆ. ಆದ್ದರಿಂದ ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮೊದಲು ಮೇಲೆ ಭರ್ತಿ ಮಾಡಿದ ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಫೈನಲ್ ಸಬ್ಮಿಟ್ ಮಾಡಿರಿ. ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸ್ ನಾವು ಪ್ರತಿ ಕ್ಲಾಸ್ ವೈಸ್ಗೆ ಎಷ್ಟು ಮಕ್ಕಳಿಗೆ ಫರ್ನಿಚರ್ಸ್ ಅಂದರೆ ಡೆಸ್ಕ್ ಆಗಿರ್ಬೋದು ಅಥವಾ ನೆಲ ಹಾಸು ಆಗಿರ್ಬೋದು ಇವೆ ಅನ್ನೋದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಕ್ಲಾಸ್, ಟೋಟಲ್ ಎನ್ರೋಲ್ಮೆಂಟ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಫರ್ನಿಚರ್, ಪ್ರತಿ ಕ್ಲಾಸಿಗೆ ಎಷ್ಟು ಫರ್ನಿಚರ್ಸ್ ಇವೆ ಅನ್ನೋದನ್ನು ನಾವು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಎಂದು ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ಇಲ್ಲಿ ಎಡಿಟ್ ಆಪ್ಷನ್ ಎನೇಬಲ್ ಆಗುತ್ತದೆ. ನಾವು ತುಂಬಿದ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಎಡಿಟ್ ಮಾಡಬಹುದು. ನಂತರ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿರಿ. ಏಕೆಂದರೆ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಎಡಿಟ್ ಮಾಡಲು ಬರುವುದಿಲ್ಲ ಅಥವಾ ಚೇಂಜಸ್ ಮಾಡಲು ಬರುವುದಿಲ್ಲ. ಆದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಮೇಲಿನ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಇಲ್ಲಿ ನೋಡ್ಬೋದು ಎಡಿಟ್ ಮತ್ತು ಸಬ್ಮಿಟ್ ಹಾಗೂ ಫೈನಲ್ ಸಬ್ಮಿಟ್ ಆಪ್ಷನ್ಗಳು ಡಿಸೇಬಲ್ ಆಗಿವೆ. ಆದ್ದರಿಂದ ಸಬ್ಮಿಟ್ ಮತ್ತು ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮೊದಲು ಮೇಲೆ ಭರ್ತಿ ಮಾಡಿದ ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಫೈನಲ್ ಸಬ್ಮಿಟ್ ಮಾಡಿರಿ. ಈ ರೀತಿಯಾಗಿ ನಮ್ಮ ಶಾಲೆಗೆ ವಿವಿಧ ಯೋಜನೆಗಳಡಿಯಲ್ಲಿ ಒದಗಿಸಲಾದ ಮೂಲ ಸೌಕರ್ಯಗಳ ಮಾಹಿತಿಯನ್ನು SATS ತಂತ್ರಾಂಶದಲ್ಲಿ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಎಂಬ ಒಂದು ಮೆನ್ಯೂನಲ್ಲಿ ನಾವು ಮಾಹಿತಿಯನ್ನು ಇಂದೀಕರಿಸಬೇಕಾಗಿರುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.